ಇದೇ ಸದನದಲ್ಲಿ ಕಳೆದ 2-3 ದಿನದಿಂದ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಮತ್ತು ವಿಪಕ್ಷ ದಾಖಲೆ ಸಮೇತವಾಗಿ ಸರ್ಕಾರದ ಮೇಲೆ ಮೊಗಿ ಬೀಳ್ತಾ ಇರೋದು ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕಾಗಿನೇ ಬಂದ ಶಕ್ತಿ ಯೋಜನೆಯ ಜೊತೆಗೆ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆಯನ್ನ ಅವರ ಆರ್ಥಿಕವಾಗಿ ಸಬಲ ಮಾಡುವಂತ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದೇನು ಅಂತಂದ್ರೆ ಗೃಹಲಕ್ಷ್ಮಿ ಹಣವನ್ನ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಡಿಬಿಟಿ ಯೋಜನೆ ಮುಖಾಂತರವಾಗಿ ಡೈರೆಕ್ಟ್ ಟು ಟ್ರಾನ್ಸ್ಫರ್ ಮುಖಾಂತರವಾಗಿ ನಾವು ಫಲಾನುಭವಿಗಳ ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ರು. ಹಾಗೆ ನಡೀತಾ ಬರ್ತಾ ಇತ್ತು. ಆದ್ರೆ ಒಂದು ವರ್ಷದ ನಂತರದಲ್ಲಿ ಸ್ವಲ್ಪ ಬದಲಾಯಿತು. ಪ್ರತಿ ತಿಂಗಳು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹೋಗ್ತಿರ್ಲಿಲ್ಲ, ಬಿಟ್ಟು ಹೋಗ್ತಾ ಇತ್ತು. ಹಾಗಾಗಿ ಲೆಕ್ಕ ಕೂಡ ಸಿಗ್ತಿರ್ಲಿಲ್ಲ. ಈಗ ಸದನದಲ್ಲಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಿದ್ದ ಸಂದರ್ಭದಲ್ಲಿ ನಾವು ಆಗಸ್ಟ್ ವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಾಜ್ಯದ ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಗೆ ಜಮಾವಣೆ ಮಾಡಿದ್ದೀವಿ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಬಿಜೆಪಿ, ಪ್ರತಿಪಕ್ಷವಾದ ಬಿಜೆಪಿ ದಾಖಲೆಗಳನ್ನ ಹಿಡ್ಕೊಂಡು ಬಂದು ಸದನದಲ್ಲಿ ಪ್ರಶ್ನೆ ಮಾಡ್ತಿದೆ. ನೀವು ಸದನಕ್ಕೆ ಸುಳ್ಳು ಹೇಳಿದಿರಿ, ಈ ಮುಖಾಂತರ ಮೋಸ ಮಾಡಿದ್ದೀರಿ. ಕಳೆದ ಅಂತಂದ್ರೆ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ನೀವು ಹಾಕಿಲ್ಲ. ಈ 2 ತಿಂಗಳ ಹಣ ಅಂತಂದ್ರೆ ಪ್ರತಿ ತಿಂಗಳಿಗೆ ಒಂದು 2,500 ಕೋಟಿ ಅಂತ ಅಂದ್ರೆ ಒಟ್ಟು ಒಂದು 5,000 ಕೋಟಿ ಹಣದ ಲೆಕ್ಕ ಸಿಗ್ತಾ ಇಲ್ಲ. ಈ ಹಣವನ್ನ ಗುಳುಂ ಮಾಡಿದ್ದಾರೆ, ಈ ಹಣವನ್ನ ಮೋಸ ಮಾಡಿದ್ದಾರೆ, ಫಲಾನುಭವಿಗಳಿಗೆ ಮೋಸ ಮಾಡಲಾಗಿದೆ ಅನ್ನೋದು ಅವರ ಆರೋಪ. ಕೆಲವು ಫಲಾನುಭವಿಗಳನ್ನು ಕೂಡ ಕೆಲವು ಮಾಧ್ಯಮದವರು ಮಾತನಾಡಿಸಿದ್ದಾರೆ. ಹೌದು, ನಮ್ಗೆ ಹಣ ಬಂದಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಯಾವುದೇ ಗ್ರಾಮೀಣ ಭಾಗಕ್ಕೆ ಹೋಗಿ ಕೇಳಿದ್ರು ಅವ್ರಿಗೆ ಸರಿಯಾಗಿ ಲೆಕ್ಕನೆ ಗೊತ್ತಿಲ್ಲ, ನಮ್ಗೆ ಆ ತಿಂಗಳಿನ ಬಂದಿಲ್ಲ, ನಮ್ಗೆ ಈ ತಿಂಗಳಿನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನೋ ಒಂದು ಲೋಪ ಆಗಿರೋದಂತೂ ಖಂಡಿತ ಸತ್ಯ. ಆದ್ರೆ ಸರ್ಕಾರ ಅದನ್ನ ಒಪ್ಕೊಳ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ ಡಿಬಿಟಿ ಯೋಜನೆ ಅದನ್ನ ಹೆಂಗ್ ಯಾರು ಏನು ಮಾಡಕ್ಕಾಗತ್ತೆ ಅಂತ. ಎಲ್ಲಾ ಯೋಜನೆಯಲ್ಲೂ ಅವ್ರು ಇವಿಎಂ ಬಗ್ಗೆನೇ ಮಾತನಾಡೋ ಸಂದರ್ಭದಲ್ಲಿ ಡಿಬಿಟಿ ಯೋಜನೆಯನ್ನ ಮ್ಯಾನಿಪುಲೇಟ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳೋ ಸಾಧ್ಯನೇ ಇಲ್ಲ. ಅವರ ಯೋಜನೆ ತಪ್ಪಾಗಿದ್ರೆ ತಿದ್ಕೊಳ್ಬೇಕಾಗುತ್ತೆ ಸರ್ಕಾರ. ಇನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ರೇವಣ್ಣ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಎಚ್.ಎಂ. ರೇವಣ್ಣ ಅವರು ಹೇಳ್ತಿದ್ದಾರೆ, ಇಲ್ಲ ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಆಗಸ್ಟ್ ತನಕ ಹಣವನ್ನ ಪೂರ್ಣ ಪ್ರಮಾಣದಲ್ಲಿ ಹಾಕಿದೀವಿ, ಬಾಕಿ ಇರೋ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈಗ ಆಗಸ್ಟ್ ತನಕ ಹಾಕಿದ್ವಿ, ಉಳಿದಿದ್ದು ಬಾಕಿ ಇದೆ ಅಂತ. ಆದ್ರೆ ಬಿಜೆಪಿ ಸರ್ಕಾರವನ್ನ ಬಿಡ್ತಾನೆ ಇಲ್ಲ. ಯಾಕಂದ್ರೆ ಅವ್ರ ಬಳಿ ದಾಖಲೆ ಇದೆ ಮತ್ತು ಮಹಿಳೆಯರು ಕೂಡ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಹೋಗಿ ಕೇಳಿದ್ರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನಮಗೆ 2 ತಿಂಗಳ ಹಣ ಬಂದಿಲ್ಲ ಅಂತ. ಅವರ ಪಾಸ್ಬುಕ್ ಇರುತ್ತೆ, ಪಾಸ್ಬುಕ್ ನಲ್ಲಿ ಯಾವ್ಯಾವ ತಿಂಗಳ ಹಣ ಬಂದಿದೆ ಅನ್ನೋದು ಕೂಡ ಇರುತ್ತೆ, ಬರ್ದೇ ಇದ್ರು ಕೂಡ ಇರುತ್ತೆ. ಈಗ 2 ತಿಂಗಳ ಹಣ ಮಿಸ್ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಒಂದ್ ರೀತಿ ಗೊಂದಲಕ್ಕೊಳಗಾಗಿದ್ದಾರೆ. ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರಾ, ಸಚಿವರಿಗೆ ಏನಾದ್ರೂ ಅಧಿಕಾರಿಗಳು ಬ್ರೀಫ್ ಮಾಡಿ, ಯಾಕಂದ್ರೆ ಎಲ್ಲಾ ಸಚಿವರುಗಳಿಗೆ ಏನೇನಾಗ್ತಿದೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಅವ್ರ ಮಾಹಿತಿಯನ್ನ ತರಿಸ್ಕೊಡ್ಬೇಕಾಗತ್ತೆ. ಆ ಮಾಹಿತಿಯನ್ನ ಯಾರು ಕೊಡ್ಬೇಕು ಅಂತಂದ್ರೆ ಅಧಿಕಾರಿಗಳೇ ಕೊಡ್ಬೇಕಾಗತ್ತೆ, IAS ಅಧಿಕಾರಿಗಳೇ ಕೊಡ್ಬೇಕಾಗತ್ತೆ. ಅವರಿಂದ ಲೋಪ ಆಗಿದ್ಯಾ, 2 ತಿಂಗಳ ಹಣ ನಿಜವಾಗ್ಲೂ ಹೋಗಿಲ್ವಾ, ಹೋಗದೆ ಇದ್ರೆ ಆ ಹಣ ಏನಾಯ್ತು, ಆ ಹಣಕ್ಕೆ ಉತ್ತರದಾಗಿ ಯಾರು, ಈ ಎಲ್ಲ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ಕಾಡತ್ತೆ. ಮತ್ತೆ ಇನ್ನೊಂದೇನ್ ಗಮನಿಸ್ಬೇಕು ಅಂತಂದ್ರೆ ಹಿಂದೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಸರ್ಕಾರ, ಇಲ್ಲ ನಾವು ಸರಿಯಾಗಿ ಪ್ರತಿ ತಿಂಗಳು ಖಾತೆಗೆ ಹಣವನ್ನ ಹಾಕ್ತಿವಿ ಅಂತಾನೆ ಹೇಳಿದ್ರು. ನಾವ್ ಯಾವುದೇ ಕಾರಣಕ್ಕೂ ಹಣವನ್ನ ಮಿಸ್ ಮಾಡೋದಿಲ್ಲ, ಪ್ರತಿ ತಿಂಗಳು ಖಾತೆಗೆ ಹಣವನ್ನ ಹಾಕ್ತಿವಿ ಅಂತ. ಆದ್ರೆ ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರು, ಏನಂದ್ರೆ ನಾವು ಹಣ ಹಾಕ್ತಿವಿ ಆದ್ರೆ ಪ್ರತಿ ತಿಂಗಳು ಹಾಕ್ತಿವಿ ಅಂತ ಹೇಳಿಲ್ಲ, ಹಾಕ್ತಿವಿ ಅಂತ. ಅಂದ್ರೆ ಅದೊಂದ್ ರೀತಿಯ ಉಡಾಫಿಯ ಉತ್ತರದ ರೀತಿಯಲ್ಲಿತ್ತು. 2,000 ಕೊಡಿ ಅಂತ ಮಹಿಳೆಯರಿಗೆ ನಿಮ್ಮನ್ನ ಕೇಳಲಿಲ್ಲ, ನೀವು ಅಧಿಕಾರಕ್ಕೆ ಬರಬೇಕಾಗಿತ್ತು. ಹಾಗಾಗಿ ಒಂದು ಯೋಜನೆಯನ್ನ ಕೊಟ್ರು, ಅದನ್ನ ಮಾದರಿ ಯೋಜನೆ ಅಂತಂದ್ರೆ ಖಂಡಿತ ಮಾದರಿ ಯೋಜನೆ. ಅದರಿಂದ ಮಹಿಳೆಯರು ಸಬಲೀಕರಣಗೊಂಡಿದ್ದಾರೆ, ಸಶಕ್ತರಾಗಿದ್ದಾರೆ ಮತ್ತು ಒಂದಷ್ಟು ಮಟ್ಟಿಗೆ ಅವರ ಜೀವನ ಸುಧಾರಿಸಿದೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಮಹಿಳಾ ಸಬಲೀಕರಣಕ್ಕೆ ಇದಿರ್ಬೋದು ಅಥವಾ ಶಕ್ತಿ ಯೋಜನೆ ಇರ್ಬೋದು, ಅತ್ಯಂತ ಉತ್ತಮವಾದ ಯೋಜನೆಗಳು. ಅದನ್ನೇ ಈಗ ಬಿಜೆಪಿ ಬೇರೆ ಕಡೆಯಲ್ಲಿ ಕಾಪಿ ಮಾಡ್ತಾ ಇದೆ. ಅದರಲ್ಲೂ ಏನ್ ಸುಳ್ಳಿಲ್ಲ, ಅವ್ರ ಏನೇ ಹೇಳ್ಬೋದು. ನಾವು ಮಧ್ಯಪ್ರದೇಶದ ಲಾಡ್ಲಿ ಬೆಹನ್ ಹೆಸರಲ್ಲಿ ಕೊಟ್ರು, ಮೊನ್ನೆ ಬಿಹಾರ ಚುನಾವಣೆಯನ್ನ ಗೆಲ್ಲೋದಕ್ಕೂ ಕೂಡ ನಿತೀಶ್ ಕುಮಾರ್ 10,000 ಮಹಿಳೆಯರ ಖಾತೆಗೆ ಹಾಕಿದ್ರು. ಇದೇನಾಯ್ತು, ನೆಕ್ಸ್ಟ್ ವೋಟ್ ಆಗಿ ಕನ್ವರ್ಟ್ ಆಯ್ತು. ಆ ಕಾರಣಕ್ಕೆ ಅವ್ರು ಗೆದ್ದು ಬಂದ್ರು. ಇದೆಲ್ಲವನ್ನ ಬಿಜೆಪಿ ಮಾಡ್ತಿದೆ. ಯಾವ ರೇವಡಿ ಕಲ್ಚರ್ ಅಂತ ಹೇಳಿ, ಅಯ್ಯೋ ಯಾವ್ದನ್ನು ಫ್ರೀಯಾಗಿ ಕೊಡಬಾರದು ಅಂತ ನರೇಂದ್ರ ಮೋದಿ ಅವರು ಭಾಷಣ ಬೈದಿದ್ರು. ಅವರದ್ದೇ ಸರ್ಕಾರ, ಅದು ಮಹಾರಾಷ್ಟ್ರದಲ್ಲಿ ಇರ್ಲಿ, ಮಧ್ಯಪ್ರದೇಶ ಇರ್ಲಿ, ಬಿಹಾರ ಇರ್ಲಿ ಅಥವಾ ದೆಹಲಿ ಚುನಾವಣೆ ಗೆಲ್ಲೋದಕ್ಕೂ ಕೂಡ ಇದೇ ಮಹಿಳೆಯರ ಖಾತೆಗೆ ಹಣವನ್ನ ಹಾಕಿನೇ ಗೆಲ್ತಿದ್ದಾರೆ ಅಂತ ಮಟ್ಟಿಗೆ ಬಂದ್ ಹೋಗಿದೆ. ಅಂದ್ರೆ ಮಹಿಳೆಯರು ಕೂಡ ಅಥವಾ ಯಾರೋ ವೋಟರ್ಸ್ ನಮಗ್ ಹಣ ಕೊಡ್ಬೇಕು, ನಮ್ಗೆ ಈ ತರದ ಯೋಜನೆ ಕೊಡ್ಬೇಕು, ತಕ್ಷಣಕ್ಕೆ ಬೆನಿಫಿಟ್ ಆಗೋ ಯೋಜನೆಗಳನ್ನ ಕೊಡ್ಬೇಕು, ಹಾಗಿದ್ರೆ ಮಾತ್ರ ನಾವು ವೋಟ್ ಹಾಕ್ತಿವಿ, ಇಲ್ಲಾಂದ್ರೆ ನೀವು ನಮ್ಗೆ ಸಿಗೋದಿಲ್ಲ ಅನ್ನೋ ಮನಸ್ಥಿತಿಗೆ ಭಾರತದ ಚುನಾವಣಾ ವ್ಯವಸ್ಥೆನೂ ಬಂದಿದೆ, ಇಲ್ಲಿನ ರಾಜಕಾರಣಿಗಳು ಬಂದಿದ್ದಾರೆ, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಬಂದಿದೆ. ಹಾಗಿರೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಮಾದರಿ ಯೋಜನೆಯನ್ನ ವಿಶ್ವಸಂಸ್ಥೆ ಕೂಡ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವಾಗ ಈ ಯೋಜನೆಯಲ್ಲಿ ಈ ತರ ಲೋಪದೋಷ ಬಂದ್ರೆ, ಇನ್ನು 2.5 ವರ್ಷ ಅಷ್ಟೇ ಆಗಿರೋದು, ಇದೇನು ಇವತ್ತಿನ
ಸಮಸ್ಯೆ ಏನಲ್ಲ. ಇದು ಯೋಜನೆ ಆರಂಭ ಆಗಿ ಒಂದು 6 ತಿಂಗಳಿಂದಾನೇ ಈ ಸಮಸ್ಯೆ ಶುರುವಾಗಿದೆ. ಈ ತಿಂಗಳು ಬಂದಿಲ್ಲ, ಕಳೆದ ತಿಂಗಳು ಬಂದಿಲ್ಲ ಅಂತ. ಇದಕ್ಕೆ ನೀವೆಲ್ಲ ಸಬೂಬ್ ಏನ್ ಹೇಳ್ತಿದ್ದೀರಿ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ನಮಗೆ ಕೇಂದ್ರದಿಂದ ಬರ್ಬೇಕಾದಂತ ಅನುದಾನ ಸರಿಯಾಗಿ ಬಂದಿಲ್ಲ, ಹಾಗಾಗಿ ನಮಗೆ ಹಣಕಾಸಿನ ಕೊರತೆ ಉಂಟಾಗಿದೆ ಅಂತ. ಇದೆಲ್ಲವೂ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಕೇಂದ್ರದಲ್ಲಿ NDA ಸರ್ಕಾರ ಇದೆ. ಯಾವ ಸಂದರ್ಭದಲ್ಲೂ ಅಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕ್ಬೇಕಾಗತ್ತೆ. ಆದ್ರೆ ಇವತ್ತಿನ ರಾಜಕೀಯ ಜಿದ್ದಾಜಿದ್ದಿಯಲ್ಲಿ ಅದು ಕಷ್ಟ. ನಾವು ಇದನ್ನ ನೋಡ್ಕೊಂಡೇ ಬಂದಿದ್ವಿ. ಇದೇನ್ ಬರೀ NDA ಇದೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕಾಗಲ್ಲ. ಅಲ್ಲಿ UPA ಇದ್ದ ಸಂದರ್ಭದಲ್ಲಿ ಬೇರೆ ರಾಜ್ಯಗಳ ಇದ್ದಾಗ್ಲೂ ಈ ತರದ ತಾರತಮ್ಯ ನಡೀತಾ ಇತ್ತು. ಕರ್ನಾಟಕಕ್ಕೆ ಕೇಂದ್ರದಿಂದ ತಾರತಮ್ಯ ಆಗಿದೆ, ಅದು ಕೂಡ ನಿಜ. ಹಾಗಂದ ಮಾತ್ರಕ್ಕೆ ನೀವು ಕೊಟ್ಟ ಆಶ್ವಾಸನೆಯಿಂದ ಹಿಂದೆ ಸರಿಯೋದಕ್ಕೆ, ಕಾರಣಗಳನ್ನ ಈ ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ರಾಜ್ಯದ ಜನ ಕೇಳಿರ್ಲಿಲ್ಲ ನೀವು ಯೋಜನೆಯನ್ನ ಕೊಡಿ ಅಂತ, ಅವ್ರಿಗೆ ಓಟ್ ಹಾಕ್ತಿದ್ರು. ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾ ಇದ್ರು. ಆದ್ರೆ ನೀವೇ ಕೇಳಿ, ನೀವೇ ಘೋಷಣಾ ಪತ್ರಕ್ಕೆ ಸಹಿ ಹಾಕಿ, ನೀವೇ ಮೊದಲ ಸಂಪುಟದಲ್ಲೇ ಬಹುತೇಕವನ್ನ ಎಲ್ಲವನ್ನ ಒಂದೊಂದಾಗಿ ಜಾರಿ ಮಾಡಿ, ಈಗ ಅದಕ್ಕೆ ಕಾರಣಗಳನ್ನ ಹೇಳಿದ್ರೆ ಮತ್ತೆ 2 ತಿಂಗಳು ಸ್ಕಿಪ್ ಮಾಡಿದ್ರೆ ಅದ್ರಲ್ಲಿ ನೀವು ಕೊಡೋ ಯೋಜನೆಯಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಈಗ ಹೇಗಾಗಿದೆ ಅಂತಂದ್ರೆ, ನೀವು ಮಹಿಳೆಯರೇ ಹೇಳ್ತಾ ಇದ್ದಾರೆ, ಯಾವುದೇ ಮಹಿಳೆಯರಿಗೆ ಕೇಳಿದ್ರೆ ನೀವು ಕೊಡ್ತಿರೋದು ನಮ್ಗೆ ಒಳ್ಳೇದಾಗ್ತಿದೆ, ಆದ್ರೆ ಮಧ್ಯದಲ್ಲಿ ಯಾಕೆ ಹಿಂಗ್ ಮಾಡ್ತಿದ್ದೀರಿ, ಯಾಕೆ ನಿಲ್ಲಿಸ್ತಿದ್ದೀರಿ, ಇದನ್ನ ನಾವು ನಂಬಿದೀವಿ, ತಿಂಗಳಿಗೆ ಔಷಧಿಗೆ, ಮಕ್ಕಳ ಖರ್ಚಿಗೆ, ಅಥವಾ ಇನ್ನ ಯಾವ್ದಕ್ಕೆ ತಿಂಗಳ ರೇಷನ್ಗೆ, ಯಾವ್ದಕ್ಕೂ ಒಂದಕ್ಕೆ ನಂಬ್ಕೊಂಡಿದೀವಿ, ನೆಚ್ಕೊಂಡಿದೀವಿ, ನೀವು ಅದನ್ನ ನಿಲ್ಸಿದ್ರೆ ನಮ್ಗೆ ನಾವೊಂದು ಸಿಸ್ಟಮ್ ಮಾಡ್ಕೊಂಡಿದೀವಿ, ಅದ್ ಸಂಪೂರ್ಣವಾಗಿ ನಿಂತು ಹೋಗತ್ತೆ ಅಂತ. ಅಂದ್ರೆ ಆ ತರದ ಒಂದು ಅವಲಂಬನೆ ಈ ಹಣದಿಂದ ಆದ ಸಂದರ್ಭದಲ್ಲಿ ಹಣ ನಿಂತೋದ್ರೆ ಆ ಅವಲಂಬನೆಯ ಪರಿಣಾಮಗಳು ಆ ವರ್ಗದ ಜನರಿಗೆ ಬಹಳಷ್ಟಾಗತ್ತೆ. ಇದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಸುಳ್ಳು ಮಾಹಿತಿ ಕೊಟ್ಟಿದ್ದೇ ಆದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಬೇಕು. ಇಲ್ಲಿ ವಿಪಕ್ಷ ಬಿಜೆಪಿ ಉತ್ತಮವಾದ ಕೆಲಸವನ್ನೇ ಮಾಡ್ತಿದೆ. ವಿಪಕ್ಷದ ಕೆಲಸನೇ ಅದು. ಆಡಳಿತ ಪಕ್ಷ ದಾರಿಯನ್ನ ತಪ್ಪದ ಸಂದರ್ಭದಲ್ಲಿ, ದಿಕ್ಕನ್ನ ಬದಲಿಸಿದ ಸಂದರ್ಭದಲ್ಲಿ, ಸುಳ್ಳು ಹೇಳೋ ಸಂದರ್ಭದಲ್ಲಿ, ಮೋಸ ಮಾಡೋ ಸಂದರ್ಭದಲ್ಲಿ ಅದನ್ನ ಸರಿದಾರಿಗೆ ಜನರ ಎದುರು ಬಯಲು ಮಾಡ್ಬೇಕು. ಆ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಈಗ ಸರ್ಕಾರ ಮತ್ತದನ್ನೇ, ಅಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ, ಇಲ್ಲ ಆಗಸ್ಟ್ ವರೆಗೆ ನಾವು ಹಂಚಿಕೆ ಮಾಡಿದೀವಿ ಅಂತ. ಅದಕ್ಕೆ ಅವರ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಇವತ್ತು ಕೂಡ ಸ್ಪಷ್ಟವಾದಂತ ಉತ್ತರ ಸದನದಲ್ಲಿ ಸಿಗ್ಲಿಲ್ಲ. ಇನ್ನು ಸೆಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಶಾಮನೂರ್ ಅವರ ನಿಧನ ಕಾರಣಕ್ಕಾಗಿ ಒಂದಿನ ಮುಂದೂಡಿಕೆ ಮಾಡ್ಲಾಗಿತ್ತು. ಈ ತರದ್ ನಡೀತಿರೋದ್ರಿಂದ, ಆದ್ರೆ ಮುಂದೂಡಿಕೆಯನ್ನ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದ್ ಸ್ಪಷ್ಟನೆ ಅಂತೂ ಬೇಕೇ ಬೇಕು ಅಂತ ವಿಪಕ್ಷ ಕೇಳ್ತಾ ಇದೆ. ಆ ಸ್ಪಷ್ಟನೆ ಯಾವಾಗ ಸಿಗತ್ತೆ, ಅದು ವಿಪಕ್ಷಕ್ಕೆ ಮಾತ್ರ ಸ್ಪಷ್ಟನೆ ಆಗೋದಿಲ್ಲ, ಇಡೀ ರಾಜ್ಯದ ಜನರಿಗೆ ಸ್ಪಷ್ಟನೆ ಆಗತ್ತೆ. ಅದರಲ್ಲೂ ಕೂಡ ಈ ಗೃಹಲಕ್ಷ್ಮಿಯ ಫಲಾನುಭವಿಗಳು ಯಾರಿದ್ದಾರೆ ಗೊಂದಲದಲ್ಲಿದ್ದಾರೆ. ಯಾವ್ಯಾವ ತಿಂಗಳ ಹಣ ಬಂದಿದೆ ಬಂದಿಲ್ಲ ಅವರೇ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಸರ್ಕಾರನೇ ಈ ತರದ ಗೊಂದಲದಿರುವಾಗ ಅವ್ರು ಗೊಂದಲದಲ್ಲಿರೋದು ಸಹಜನೇ. ಆ ಗೊಂದಲಕ್ಕೆ ಒಂದು ಉತ್ತರವನ್ನ, ಸ್ಪಷ್ಟತೆಯನ್ನ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ನೀಡಬೇಕಾಗತ್ತೆ. ಅದನ್ನ ಯಾವಾಗ ನೀಡ್ತಾರೆ ಕಾದ್ ನೋಡ್ಬೇಕು.